ಇಂಥ ಒಂದು ಜಲದಿಗೆರೆ ಪ್ರಸಿದ್ಧವಾದ ದೇವರನ್ನ ಸರ್ಕಾರ, ಅಂದಿನ ಸರ್ಕಾರ 1970ರಲ್ಲಿ ತನ್ನ ಸರ್ಕಾರದ ವಶಕ್ಕೆ ಪಡೆಯೋಕ್ಕೆ ಹೋದಾಗ 43 ಜನ ಜಲದಿಗೆರೆಯವರು ಒರಿಜಿನಲ್ ಸೂಟನ್ನು ಹಾಕಿ ಡಿಕ್ಲರೇಷನ್ ಆ್ಯಂಡ್ ಇಂಜಂಕ್ಷನ್ನ ಕುಣಿಗಲ್ ನ್ಯಾಯಾಲಯದಲ್ಲಿ ಸಲ್ಲಿಸಿದರು. ಕುಣಿಗಲ್ ನ್ಯಾಯಾಲಯ ಇದು ಜಲದಿಗೆರೆ ದೇವರಿಗೆ ಸೇರಿರ್ತಕ್ಕಂಥದ್ದು, ಜಲದಿಗೆರೆ ಗ್ರಾಮದವ್ರದ್ದು ಅಂತ ಹೇಳಿ ಡಿಕ್ರಿಯನ್ನು ಕೊಟ್ಟರು. ಈ ಒಂದು ನ್ಯಾಯಾಲಯದ ಆಜ್ಞೆಯ ವಿರುದ್ಧ ತುಮಕೂರು ನ್ಯಾಯಾಲಯದಲ್ಲಿ ಅಂದಿನ ಸರ್ಕಾರ, ಮೈಸೂರು ಸರ್ಕಾರ ಅಪೀಲನ್ನು ಹಾಕಿದಾಗ ಅಪೀಲನ್ನು ಅಲೋ ಮಾಡಿ ಆ ಆರ್ಡ್ರನ್ನ ಸೆಟ್ ಅಸೈಡ್ ಮಾಡೋದು. ಆ ಆರ್ಡ್ರ್ ಮೇಲೆ ಉಚ್ಚ ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ RSA ನಂಬರ್ 1012 ಆಫ್ 1990 ಸಲ್ಲಿಸಿದಾಗ 2005ನೇ ಇಸ್ವಿನಲ್ಲಿ ಗೌರವಾನ್ವಿತ ಘನವೆತ್ತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಉಲ್ವಾಡಿ ಜಿ ರಮೇಶ್ ಸಾಹೇಬರು ಈ ಒಂದು ದೇವಸ್ಥಾನ ಜಲದಿಗೆರೆ ಗ್ರಾಮಕ್ಕೆ ಸೇರಿದ್ದು, ಈ ದೇವಸ್ಥಾನವನ್ನು ಯಾರು ಮುಟ್ಟಕೂಡದು, ಈ ಜಲದಿಗೆರೆಯಲ್ಲಿ 43 ಸಂಸಾರದವರು ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಆಜ್ಞೆಯನ್ನು ಮಾಡಿದ್ರು. ಅಂದಿನ 2005ರಿಂದ ನಡೆಸ್ಕೊಂಡು ಹೋಗ್ಬೇಕಾದ್ರೆ 2006ರಲ್ಲಿ ಒಂದು ಟ್ರಸ್ಟನ್ನು ಮಾಡಿದ್ರು. 43 ಜನ ಸೇರಿ ಟ್ರಸ್ಟನ್ನು ಮಾಡಿದಾಗ 43 ಫ್ಯಾಮಿಲಿಯವರು ಇದನ್ನು ನಡೆಸ್ಕೊಂಡು ಹೋಗಿ 5 ವರ್ಷಕ್ಕೊಂದು ಸರಿ ಅಧ್ಯಕ್ಷರನ್ನ, ಸೆಕ್ರೆಟರಿಯವ್ರನ್ನ, ಟ್ರೆಸರನ್ನು 43 ಜನದಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಒಂದು ಆಜ್ಞೆಯನ್ನು, ಒಂದು ಟ್ರಸ್ಟ್ ರೆಸೊಲ್ಯೂಷನನ್ನು ಮಾಡಿದ್ರು. ಆದರೆ ಯಾವಾಗ ರೆಸೊಲ್ಯೂಷನನ್ನು ಮಾಡಿದಾಗ 11/6/2011ಗೆ JV ಕೃಷ್ಣಮೂರ್ತಿಯನ್ನು ದಾಸಪ್ಪ, ಕೃಷ್ಣಪ್ಪ ಮತ್ತು ಪುಟ್ಟಸ್ವಾಮಿ ಅನ್ನೋರ ಸಹಿಯನ್ನು ಫೋರ್ಜರಿ ಮಾಡಿ, ಆ ಫೋರ್ಜರಿ ಮಾಡಿರ್ತಕ್ಕಂಥ ಸಹಿಯನ್ನು ಬ್ಯಾಂಕಿಗೆ ಕೊಟ್ಟು ಚಿಕ್ಕಣ್ಣ ಎಂಬವನ ಜೊತೆ ಸೇರಿ ಈ ಒಂದು ಮ್ಯಾನೇಜರ್ ಜೊತೆ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ತನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಈ 2011ರಲ್ಲಿ ನಾವೊಂದು ಸೂಟನ್ನು ಹಾಕಿದ್ವಿ, OS ನಂಬರ್ 11 ಆಫ್ 2012 ಅಂತ ಕುಣಿಗಲ್ ನ್ಯಾಯಾಲಯಕ್ಕೆ ಇದೇ ದಾಸಪ್ಪ, ಕೃಷ್ಣಪ್ಪ, ಪುಟ್ಟಸ್ವಾಮಿ ಅನ್ನೋರು ಕೃಷ್ಣಮೂರ್ತಿ ವಿರುದ್ಧವಾಗಿ ಹಾಕಿದ್ರು. ಆ ಕೃಷ್ಣಮೂರ್ತಿ ವಿರುದ್ಧವಾಗಿ ಆಗ್ತಾಗ JK ಶಿವಣ್ಣ, ಲಕ್ಷ್ಮೀಕಾಂತ, ಶ್ರೀನಿವಾಸ್ ಅನ್ನೋರು ಅದರ ಪ್ರತಿವಾದಿಗಳಾದರು. ಅಂಥ ಪ್ರತಿವಾದಿ ಆದರೂ ಸಹ ನ್ಯಾಯಾಲಯದಲ್ಲಿ ಅವ್ರು ಹೇಳಿದ್ರು, ಸ್ವಾಮಿ ಇದು ದೇವಸ್ಥಾನದ ಪರವಾಗಿ ಆಜ್ಞೆ ಮಾಡಲು ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಕೃಷ್ಣಮೂರ್ತಿ ವಿರುದ್ಧ ಇದು ಮಾಡಿ JK ಶಿವಣ್ಣ, ಲಕ್ಷ್ಮೀಕಾಂತ, ಶ್ರೀನಿವಾಸ್ ಅನ್ನೋರು ಅಪ್ಲಿಕೇಶನನ್ನು ಹಾಕಿ ಇದು ನ್ಯಾಯಾಲಯದ ಪರವಾಗಿ ಮಾಡಿ ಅಂತ ಹೇಳಿ ಅಪ್ಲಿಕೇಶನನ್ನು ಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ JV ಕೃಷ್ಣಮೂರ್ತಿ ತನ್ನ ಸ್ಟಾಂಪ್ ಪೆಂಡ್ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ ತನ್ನ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಅದನ್ನು ತಿರುಚಿ ಆ ಒಂದು ಡ್ರಾ ಮಾಡಿರ್ತಕ್ಕಂಥ ದುಡ್ಡಿಗೆ ದಾಖಲಾತಿಗಳನ್ನು ಅವನೇ ಕೈಯಲ್ಲಿ ಬರೆದು ನಾನು ಮಿಠಾಯಿ ಕೊಟ್ಟಿದ್ದೀನಿ, ಕಬ್ಬಣಕ್ಕೆ ಕೊಟ್ಟಿದ್ದೀನಿ, ಬಿಲ್ಡಿಂಗಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದೇ ನಂಬರಲ್ಲಿ ಫೋರ್ಜರಿ ಮಾಡಿ ಆಗ್ತಾ ಅದನ್ನು ನ್ಯಾಯಾಲಯ ಏನು ಮಾಡೋದು, ಅದನ್ನು ಪರಿಗಣಿಸೋದಕ್ಕೆ ಸಮಯ ಇಲ್ಲದಲ್ಲೇ ಏನಾಯಿತು, ಕರ್ನಾಟಕ ಉಚ್ಚ ನ್ಯಾಯಾಲಯ ಇದನ್ನು ಬೇಗ ಡಿಸ್ಪೋಸ್ ಮಾಡಿ ಅಂತ ಆರ್ಡ್ರ್ ಮಾಡಿದಾಗ ಅದನ್ನು 19/12/2023ರಲ್ಲಿ ಯಾವ ವ್ಯಕ್ತಿಯೂ ಈ ಬ್ಯಾಂಕಿನ ಅಕೌಂಟನ್ನು ಡ್ರಾ ಮಾಡಬಾರ್ದು ಅಂಥೇಳಿ ಆ ಒಂದು ಒರಿಜಿನಲ್ ದಾವನ್ನು ಡಿಸ್ಮಿಸ್ ಮಾಡೋದು. ನಾವು ಅದರ ವಿರುದ್ಧವಾಗಿ ಅಪೀಲ್ ಹಾಕೋದಕ್ಕೆ ಸಮಯ ಬೇಕಾಗಿರೋದ್ರಿಂದ ನಾವೆಲ್ಲ ದಾಖಲಾತಿಗಳನ್ನು ನ್ಯಾಯಾಲಯದಲ್ಲಿ ತಗೊಳ್ಳೋಕ್ಕೆ ಅಪ್ಲೈ ಮಾಡಿದಾಗ ನಮಗೆ 30 ದಿವಸ ಕಾಲಾವಕಾಶ ಬೇಕು ಅಂತ ಹೇಳಿದಾಗ ಈ ಸಮಯದಲ್ಲಿ ಕೃಷ್ಣಮೂರ್ತಿನನ್ನು ಎಲ್ಲ ಅಮಾಯಕ ವ್ಯಕ್ತಿಗಳನ್ನ ಕರ್ಕೊಂಡು ನಾನು ಬೇರೆ ಟ್ರಸ್ಟ್ ಮಾಡ್ತಾಯಿದ್ದೀನಿ, ಬೇರೆ ಉಂಡಿ ಅಮೌಂಟನ್ನು ತೆಗಿತೀನಿ ಅಂತ ಹೇಳಿ ಹೋಗಿ ಅಲ್ಲೆಲ್ಲ ಒಂದು ಮೀಟಿಂಗ್ ಮಾಡಿದಾಗ ಇದು ನಮ್ಮ ಗಮನಕ್ಕೆ ಬಂತು. ಈ ಗರೀಶ್ ಮ್ಯಾನೇಜರ್ ಇದ್ದಾರೆ, ಮಂಜಣ್ಣ ಹಿರಿಯರಿದ್ದಾರೆ, ಆ ಊರಿನ ಎಲ್ಲ ಗ್ರಾಮಸ್ಥರಿದ್ದಾರೆ. ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಈ 30 ದಿವಸ ಕಾಲಾವಕಾಶದಲ್ಲಿ ಅವನು ಯಾವುದೇ ರೀತಿಯಾದ ದೇವಸ್ಥಾನಕ್ಕೆ ಸೇರಿದ ಚರ ಸ್ಥಿರ ಆಸ್ತಿಯನ್ನಾಗಲಿ, ಚಿನ್ನವನ್ನಾಗಲಿ, ಹಣವನ್ನಾಗಲಿ ಯಾವುದೇ ಒಂದು ರೂಪಾಯಿನೂ ತನ್ನ ಸ್ವಂತಕ್ಕೆ ಉಪಯೋಗ ಮಾಡ್ಕೋಬಾರ್ದು ಅಂತ ಒಂದು ರಿಟರ್ನ್ ಹಾಕಿದ್ವಿ. ನ್ಯಾಯಾಲಯದರು ನಿನ್ನೆ ದಿವಸ ಅಂದರೆ 26/12/2023ರಲ್ಲಿ ಜಿಲ್ಲಾಧಿಕಾರಿಯನ್ನು ಉಸ್ತುವಾರಿಯಾಗಿ ನೇಮಿಸಿಕೊಂಡು ಯಾರೂ ಸಹ ಉಂಡಿ ದುಡ್ಡಾಗಲಿ ಏನು ತೆಗೆಯಕೂಡದು ಅಂತ ಹೇಳಿ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ. ಆದ್ದರಿಂದ ಜಲದಿಗೆರೆ ಸೇರಿರ್ತಕ್ಕಂಥ ಚರ ಸ್ಥಿರ ಹಣ ಆಸ್ತಿ ಏನೇನಿದೆ ಅದೆಲ್ಲ ಯಾರು ತಿಂದಲ್ಲಿ ಅಮ್ಮನ ಸೇರಿರ್ತಕ್ಕಂಥ ಅಮ್ಮನ ಕಷ್ಟದಲ್ಲಿರ್ತದೆ. JV ಕೃಷ್ಣಮೂರ್ತಿ ಆಗಲಿ, ಅವನ ಕಡೆ ಚಿಕ್ಕಣ್ಣ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಈ ದೇವಸ್ಥಾನ ಹಣನ ತಿನ್ನೋದಕ್ಕಾಗಲ್ಲ. ಅವನೇನಾರ ತಿಂದರೆ ನ್ಯಾಯಾಲಯದ ನಿಂದನೆಗೆ ಗುರಿ ಆಗಬೇಕಾಗುತ್ತೆ. ತಾಯಿ ಅಮ್ಮ ನೋಡ್ಕೋತಾಳೆ, ಅದನ್ನು ಆ ಭಗವಂತ ನೋಡ್ಕೊಳ್ಳಿ, ಅವನಿಗೆ ಶಿಕ್ಷೆ ಕೊಡಲಿ. JV ಕೃಷ್ಣಮೂರ್ತಿ ಇದರಲ್ಲಿ ಡಿಫೆಂಡೆಂಟ್ ನಂಬರ್ 4 ಆಗಿ ಬಂದಿರ್ತಾರೆ. ಸೊ ಡಿಫೆಂಡ್ ನಂಬರ್ 1, 2, 3, 5 ಏನಿದ್ದಾರೆ ಅವರು ಪ್ಲೈಂಟಿಫ್ಗೆ ಸಪೋರ್ಟ್ ಮಾಡಿದ್ದಾರೆ. ಇವನ್ ಅವರೇ ಪ್ಲೈಂಟಿಫ್ ಆಗಿ ಅಪ್ಲಿಕೇಶನ್ ಹಾಕೊಂಡ್ರು, ಅದು ರಿಜೆಕ್ಟ್ ಆಯಿತು. ಬಟ್ ಏನು ಮೆರಿಟ್ ಮೇಲೆ ಬಂದಾಗ ಅವರು ರಿಟರ್ನ್ ಆರ್ಗ್ಯುಮೆಂಟ್ ಕೂಡ ಹಾಕಿದ್ರು, ಏನಂತ ದೇವಸ್ಥಾನ ಪರವಾಗಿ ಮಾಡೋದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ. ಏನು JV ಕೃಷ್ಣಮೂರ್ತಿ ಇದ್ದಾರೆ, ಆತ 2011ರಲ್ಲಿ ಏನು ಫೋರ್ಜರಿ ಸಿಗ್ನೇಚರ್ ಮಾಡಿ ಪ್ರೆಸಿಡೆಂಟ್ದು, ಸೆಕ್ರೆಟ್ರಿದು, ಟ್ರೆಸರ್ದು ಏನು ಡ್ರಾ ಮಾಡಿದ್ರು ಮನಿನ, ಅದನ್ನು ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ಸ್ಟೇ ತೊಗೊಬಂದ್ವಿ. ಯಾರು ಏನು ಡ್ರಾ ಮಾಡೋಂಗಿಲ್ಲ, ಯಾರು ಬ್ಯಾಂಕ್ ಆಪ್ರೇಟ್ ಮಾಡೋದಾಗಲಿ, ಟೆಂಪಲ್ ಏನು ಪ್ರಾಪರ್ಟಿ ಇದೆ ಅದನ್ನೇನು ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಅಂತ. ಸೊ ಆಫ್ಟರ್ ದಟ್ ಅವಾಗ ನಾವು ತಹಶೀಲ್ದಾರ್ನ ಕಮಿಷನರ್ ಆಗಿ ಅಪಾಯಿಂಟ್ ಮಾಡಿ ಏನು ಉಂಡಿಗಳಿತ್ತು ಆ ಉಂಡಿನ
ಪ್ರತಿ 3 ತಿಂಗಳಿಗೊಂದ್ಸರಿ ಇಲ್ಲ 4 ತಿಂಗಳಿಗೊಂದ್ಸರಿ ಅದನ್ನು ಓಪನ್ ಮಾಡಿ ಆ ಅಮೌಂಟನ್ನೆಲ್ಲ ಫುಲ್ಲು ಡೆಪಾಸಿಟ್ ಮಾಡ್ತಾ ಇದ್ವಿ. ಏನು ಬ್ಯಾಂಕ್ ಟ್ರಸ್ಟ್ ಅಕೌಂಟ್ ಏನಿತ್ತು ಅದಕ್ಕೆ. ಆ ಟ್ರಸ್ಟ್ ಅಕೌಂಟಲ್ಲಿ ಇಲ್ಲಿವರೆಗೂ 10 crore ಡೆಪಾಸಿಟ್ ಆಗಿದೆ. ಇಂಟ್ರೆಸ್ಟ್ ಎಲ್ಲ ಸೇರಿ 12 crore ಇದೆ ಅಂತ ನಮ್ಗೆ ಇಂಟಿಮೇಷನ್ ಬಂದಿದೆ. ಸೊ ಅದನ್ನು ಇವಾಗ ಏನು ನಮಗೆ ಶೂಟು ಡಿಸ್ಮಿಸ್ ಮಾಡ್ತು 19/12/2023 ಏನು ನಮ್ಮ ಸೀನಿಯರ್ ಡಿವಿಷನ್ ಕೋರ್ಟ್ ಡಿಸ್ಮಿಸ್ ಮಾಡ್ತು. ಬಟ್ ಅಲ್ಲೂ ಒಂದು ಕೂಡ ಡೈರೆಕ್ಷನ್ ಕೂಡ ಕೊಟ್ಟರು ನಮ್ಮ ನ್ಯಾಯಾಧೀಶರು, ಏನಂದರೆ ಅಕೌಂಟ್ನ ಯಾರು ಆಪ್ರೇಟ್ ಮಾಡಬಾರ್ದು ಅಂತ. ಸೊ ನಾವು ಇವಾಗ ಆರ್ಯ ಹೋಗ್ಬೇಕಂದ್ರೆ ಅದು 30 days ಬೇಕಾಗುತ್ತೆ. ಸೊ ಅಲ್ಲಿ ಅಷ್ಟರಲ್ಲಿ ಎಲ್ಲರಿಗೂ ಅಲ್ಲಿ ಅಮಾಯಕ ಜನನ ಕರೆದು ಮೀಟಿಂಗ್ ಮಾಡಿ ಇವಾಗ ಡ್ರಾ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಎಲ್ಲರಿಗೂ ಒಂದು ಟ್ರಸ್ಟ್ ಮಾಡ್ಕೊಂಬಿಡೋ ಥರ ಮಾಡ್ಕೊಳ್ಳೋಣ, ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಅದನ್ನೆಲ್ಲ ಡ್ರಾ ಮಾಡ್ಕೊಳ್ಳೋಕ್ಕೆ ಏನು ಪ್ರಿಪ್ರೇಷನ್ ನಡೀತಿತ್ತು. ಅವಾಗ ನಮಗೆ ನಮ್ಮ ಜಲ್ದಿಗೆರೆ ಗ್ರಾಮಸ್ಥರು ಏನಿದ್ದಾರೆ ಅವರೆಲ್ಲ ನಮಗೆ ಇಂಟಿಮೇಟ್ ಮಾಡಿದ್ರು, ಮೇಡಮ್ ಹಿಂಗೆಲ್ಲ ಆಗ್ತಾ ಇದೆ, ಎಲ್ಲ ಡ್ರಾ ಮಾಡ್ಕೊಂಡು ಹೊಟ್ಟೋದ್ರೆ ನಾವು ಏನು ಮಾಡೋದು ಅಂತ. ನಾವು ಏನು ನಮಗೆ ಅಲ್ಲಿ ಏನು ಮನಿ ಇದೆ ಅದು ಪಬ್ಲಿಕ್ಕಿಗೆ ಯುಟಿಲೈಸ್ ಆಗಲಿ ಅಂತ. ಯಾಕೆಂದರೆ ಒಂದು ಸ್ಕೂಲು ಒಂದು ಕಾಲೇಜ್ ಆದರೆ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾದಾನ ಆಗುತ್ತೆ, ಮತ್ತು ನಾಲೆಡ್ಜ್ ಕೂಡ ದೇವ್ರ ಬಗ್ಗೆ ನಾಲೆಡ್ಜ್ ಕೂಡ ಮಕ್ಳಿಗೆ ಬೆಳೀತಾ ಹೋಗುತ್ತೆ, ದೇವಸ್ಥಾನನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇವತ್ತೆಲ್ಲ ನಾವು ಮುಗ್ದೋದ್ರು, ನಮ್ಮ ಕಾಲ ಮುಗ್ದೋದ್ರು ಕೂಡ ಮುಂದಿನ ಪೀಳಿಗೆಗೆ ಅದು ಬೆಳೀತಾ ಹೋಗುತ್ತೆ ಅಂತ ನಾವು ಆ ಇಂಟೆನ್ಷನ್ ಇಟ್ಕೊಂಡು ಯಾವ್ದಾದ್ರು ಒಂದು ಸ್ಕೂಲು ಒಂದು ಕಾಲೇಜ್ ಅಮ್ಮನ ಹೆಸರೆಲ್ಲ ಆಗಲಿ ಸಾವಿರಾರು ಜನಕ್ಕೆ ಯುಟಿಲೈಸ್ ಆಗಲಿ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ. ಸೊ ಅದಕ್ಕೆ ನಮ್ಮ ಉಚ್ಚ ನ್ಯಾಯಾಲಯ ಕೊಟ್ಟಿರೋಂಥ ಆರ್ಡರ್ ನಾವು ತುಂಬ ಒಬೆ ಮಾಡ್ತಿದ್ದೀವಿ. ಅದು ಎಲ್ಲರೂ ಒಳ್ಳೇದಾಗಲಿ, ಎಲ್ಲರಿಗೂ ತಿಳಿಲಿ. ಇದೇ ದೇವಸ್ಥಾನ ಅಂತಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಜೀರ್ಣೋದ್ಧಾರ ಆಗಬೇಕು, ಎಲ್ಲ ಟ್ರಸ್ಟ್ ಏನಿದಾವೆ ಅವು ತುಂಬ ಇಂಪ್ರೂವ್ ಆಗಬೇಕು, ಅದು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಆಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಕೃಷ್ಣಮೂರ್ತಿ ಸಂಗಡಿಗರು ದೇವಸ್ಥಾನದ ಹತ್ರ ಕೆಲಸಕ್ಕೆ ಸಿಬ್ಬಂದಿಗಳನ್ನ ಅವ್ರ ಕಡೆಯವ್ರನ್ನೇ ಹಾಕ್ಸ್ಕೊಂಡು ಅಲ್ಲಿ ಭಾರಿ ಅವ್ಯವಹಾರ ನಡೀತಾ ಇದೆ. ಅವ್ರ ಕಸ್ಟಮರ್ಗಳನ್ನ ಬೇಕಾದವ್ರನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಅವ್ರನ್ನೆಲ್ಲ ವ್ಯವಹಾರ ಮಾಡೋಕ್ಕೆ ಅವ್ರನ್ನೇ ಬೇಕು ಅಂತಲೇ ತಗೊಂಡಿದ್ದಾನೆ ಕೆಲಸದಾಳುಗಳನ್ನ. ಅವ್ರನ್ನೆಲ್ಲ ಅವ್ರ ಕಡೆಯವ್ರನ್ನ ಕೇಸು ಜಡ್ಜ್ಮೆಂಟ್ ಆಗೋ ತನಕ ಜಲ್ದಿಗೆರೆ ಗ್ರಾಮದಲ್ಲಿರೋರನ್ನ ಯಾರನ್ನೂ ಕೆಲಸಕ್ಕೆ ಅಲ್ಲಿ ಸಿಬ್ಬಂದಿಗಳನ್ನ ತಗೋಬಾರ್ದು, ಹೊರಗಡೆ ಅವ್ರನ್ನ ಹಾಯ್ಕೊಂಡು ಮಾಡಲಿ. ಸರ್, ಈಗ ಕೃಷ್ಣಮೂರ್ತಿ ಅವರು ಎಷ್ಟು ದುಡ್ಡನ್ನು ಅವ್ಯವಹಾರ ಮಾಡಿದ್ದಾರೆ, ಯಾವಾಗಲಿಂದ ಮಾಡ್ತಾ ಇದ್ದಾರೆ ಸರ್? ಕೋಟ್ಯಾಂತರ 8 ಲಕ್ಷ ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿ ದಾಸಪ್ಪರ್ ಫೋರ್ಜರಿ ಸೈನ್ ಹಾಕ್ಬಿಟ್ಟು ಕೋಟಿಗಳು ಇದೆಲ್ಲ ಮಾಡಿದ್ದಾರೆ ಸರ್. 8 ಲಕ್ಷ ತನಕ ತೋಟ ಎಲ್ಲ ದಾಸಪ್ಪರ್ದು ಫೋರ್ಜರಿ ಸೈನ್ ಹಾಕ್ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಏನೋ ಇದಾಗ ಮಾಡಿ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ? ಯಾವ 12ನೇ ಇಸ್ವಿಲಿ ಬಂದಿದೆ, ಯಾವಾಗ ನಿಮಗೆ ಗೊತ್ತಾಗಿದ್ದು ಯಾವಾಗ? 13-14ರಲ್ಲಿ ಬ್ಯಾಂಕ್ ಸ್ಟೇ ಆಯಿತು ಸರ್. ಬ್ಯಾಂಕ್ ಸ್ಟೇ ಆದಾದಮೇಲೆ ತದನಂತರ ಯಾರೂ ಬ್ಯಾಂಕು ಉಂಡಿ ಆಪ್ರೇಟ್ ಮಾಡಲಿಲ್ಲ. ಇವನು ಭಾರಿ ದೇವಸ್ಥಾನ ಹಂಗೂ ಬಂದು ಅವ್ಯವಹಾರ ಮಾಡೋಕ್ಕೆ ಭಾರಿ ತೊಂದರೆ ಕೊಡೋನು ಸರ್ ದೇವಸ್ಥಾನದ ಹತ್ರ. ಅಲ್ಲ, ಈಗ ನೀವು ಏನು ಕ್ರಮ ತಗೊಂತೀರಾ ಅವ್ರ ಬಗ್ಗೆ? ಕಾನೂನು ರೀತಿ ದೇವಸ್ಥಾನದೊಳಗಡೆ ಬರಬಾರ್ದು. ಕೃಷ್ಣಮೂರ್ತಿ ಅವರು ದೇವಸ್ಥಾನದೊಳಗಡೆ ಬರಬಾರ್ದು. ಸಂಗಡಿಗರು ಈಗಲೂ ಮಾಡ್ತಾವ್ರೆ. ಊರವ್ರು ಯಾರು ಮಾಡಲಿ ಅವನ ಸಂಗಡಿಗರು ದೇವಸ್ಥಾನದ ಕೆಲಸದಾಳುಗಳು, ಆ ಜಿಲ್ಲಾಧಿಕಾರಿಗಳು, ಆ ದೇವಸ್ಥಾನದ ಸಿಬ್ಬಂದಿಗಳನ್ನ ಯಾರನ್ನೇ ಆಗಲಿ ಜಲ್ದಿಗೆರೆ ಗ್ರಾಮದಲ್ಲಿರೋರನ್ನ ಯಾರೂ ಮಡಿಕೋಬಾರ್ದು ಸರ್. 2016ರಿಂದ ಈಚೆಗೆ 16ರಲ್ಲಿ ಸ್ಟೇ ಆಯಿತು, ಬ್ಯಾಂಕ್ ಸ್ಟೇ. ಅದನ್ನು BN ಶಿವಣ್ಣವ್ರು ಅಡ್ವೊಕೇಟ್ ಆಗಿದ್ದಾಗ ಸ್ಟೇ ಮಾಡಿಸಿದ್ರು. ಇಲ್ಲಿ ತನಕ ಒಂದು 10-12 ಕೋಟಿ ದುಡ್ಡು ಉಳಿಸಿದ್ದಾರೆ. ಆಯ್ತು, ಅದು ಸೇವ್ ಆಗಿದೆ. ಇಲ್ದಿರ ಅದನ್ನು ತಿಂಗಿ ನೀರು ಕುಡ್ಕೊಂಡಿರೋರು ಯಾರು? ಕೃಷ್ಣಮೂರ್ತಿ ಆ್ಯಂಡ್ ಅದರ್ಸು. ಹಂಗಾಗಿ ಜಮೀನು ಮಾಡಿದ್ದಾರೆ, ಹೊರಗಡೆ ಅಸೆಟ್ ಮಾಡಿದ್ದಾರೆ, ಸಿಕ್ಕಾಬಿಟ್ಟೆ ಅಸೆಟ್ ಮಾಡಿದ್ದಾರೆ. ಎಲ್ಲ ಅಲ್ಲಿ ಜನಗಳ ಹತ್ರ, ಅಮಾಯಕ ಜನಗಳ ಹತ್ರ ಕೇಸ್ ಆಡ್ತೀನಿ ಅಂತ 5,000-10,000 ಈಸ್ಕೊಳ್ಳೋದು, ಮನೆ ಹತ್ರ ಈಸ್ಕೊಳ್ಳೋದು. ಅವ್ರಿಗೇನು ಗೊತ್ತಾಗಲ್ಲ ಅಮಾಯಕರಿಗೆ. ತೊಗೊಂಡೆ ಕೇಸ್ ಆಡ್ತೀನಿ ಅನ್ನೋದು, ಹಿಂಗೆ ಕೇಸ್ ಹಾಕೊಂಡು ಪೂಜೆ ಕೊಡಿಸ್ತೀನಿ ಅನ್ನೋದು, ಇವೆಲ್ಲ ಅಲ್ಲೆಲ್ಲ ಎತ್ತಿಕ್ಕಿ ಗಲಾಟೆ ಸಂಘರ್ಷಣೆ ಸಿಕ್ಕಾಬಟ್ಟೆ ಆಗ್ತಾಯಿದೆ. ಇದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಈಗ DC ರಿಸೀವರ್ ಆಗಿದೆ. ಅವ್ರ ಮುಖಾಂತರ ಊರಿನವ್ರು ಅವನೊಬ್ಬನ ಹೊರತುಪಡಿಸಿ, ಕೃಷ್ಣಮೂರ್ತಿ ಒಬ್ಬನ ಹೊರತುಪಡಿಸಿ, ಚಿಕ್ಕಣ್ಣನ ಹೊರತುಪಡಿಸಿ ಬಾಕಿಯವರೆಲ್ಲ ಸಂಸ್ಥೆ ಮಾಡಿಕೊಂಡು ನಡೆಸಲಿ ಸರ್. ಅದಕ್ಕೆ ಸಂತೋಷ. ಜಲ್ಗರಮ್ಮ ಅವ್ರಿಗೆ ಕಾಪಾಡಲಿ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನ ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.